ಇದು 65-70 ವರ್ಷಗಳ ಸಂಖ್ಯೆ ನಾನು ಹೇಳ್ತಾ ಇರೋದು. ಆದರೆ 10 ವರ್ಷಗಳಲ್ಲಿ ದೇಶದಲ್ಲಿ EPF ಖಾತೆದಾರರ ಸಂಖ್ಯೆ ನಿಮಗೆ ಗೊತ್ತು, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್, ಅಂದರೆ ಯಾರು ಖಾತರಿ ಉದ್ಯೋಗವನ್ನು ಹೊಂದಿರ್ತಾರೋ ಅವ್ರಿಗೆ ಮಾತ್ರ ಈ ಖಾತೆ ಸಿಗುತ್ತೆ. ಅದು 22.5 ಕೋಟಿ ಆಗಿದೆ. 2023-24 ಅಂಕಿ ಸಂಖ್ಯೆಯನ್ನು ನಾನು ಮುಂದೆ ಇಡ್ತಾ ಇದ್ದೆ, ಇತ್ತೀಚಿನ ಅಂಕಿ ಸಂಖ್ಯೆಯನ್ನು ಮುಂದಿಡ್ತಾ ಇದ್ದೆ. ಅಂದರೆ ಸುಮಾರು 7 ಕೋಟಿ ಹೊಸದಾಗಿ ಉದ್ಯೋಗಗಳ ಸೇರ್ಪಡೆ ಆಗಿದೆ ಅನ್ನುವಂಥದ್ದು EPF ಅಂಕಿ ಸಂಖ್ಯೆ ಹೇಳ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇದೆ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಏನಾಯಿತು. ಅದೇ ರೀತಿ MSME, ನಿಮಗೆ ಗೊತ್ತಿದೆ MSME ಅಂತ ನಾನು ಈ ಕೈಗಾರಿಕಾ ವಲಯವನ್ನು ವಿಸ್ತೃತವಾಗಿ ಹೇಳಬೇಕಾಗಿಲ್ಲ. ಸ್ವಾತಂತ್ರ್ಯ ಬಂದ ಬಳಿಕ MSME ನೋಂದಣಿ ಸಂಖ್ಯೆ ಕೇವಲ 5 ಕೋಟಿ ಮತ್ತು ಅದಕ್ಕಿಂತ ಒಳಗಿತ್ತು. ಕೇವಲ 10 ವರ್ಷಗಳಲ್ಲಿ MSME ನೋಂದಾಯಿತ ಉದ್ಯಮಿಗಳ ಸಂಖ್ಯೆ 6.5 ಕೋಟಿ ದಾಟಿದೆ. ಅಂದರೆ 1.5 ಕೋಟಿಯಷ್ಟು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು ಭಾರತದಲ್ಲಿ ಹೊಸದಾಗಿ ನೋಂದಣಿಯಾಗಿದೆ ಅಂತ. ಇದು 10 ವರ್ಷದಲ್ಲಿ ಆಗಿರುವುದು. 65 ವರ್ಷದ ಸಂಖ್ಯೆ ಮತ್ತು 10 ವರ್ಷದ ಸಂಖ್ಯೆಯನ್ನು ದಯವಿಟ್ಟು ತಾವೆಲ್ಲರೂ ಕಂಪ್ಯಾರಿಸನ್ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಅದಕ್ಕಿಂತ ವಿಶೇಷವಾಗಿ PM ರೋಜ್ಗಾರ್ ಪ್ರಧಾನಮಂತ್ರಿ ಅವರಿಂದ ನೇರವಾಗಿ ಉದ್ಯೋಗವನ್ನು ಪಡೆದಿರ್ತಕ್ಕಂಥ PM ರೋಜ್ಗಾರ್ ಯೋಜನೆಯಲ್ಲಿ ಉದ್ಯೋಗ ಪಡೆದಿರ್ತಕ್ಕಂಥ ಉದ್ಯೋಗಿಗಳ ಸಂಖ್ಯೆ 10 ವರ್ಷಗಳಲ್ಲಿ 7.5 ಲಕ್ಷ ಉದ್ಯೋಗಿಗಳು ಉದ್ಯೋಗವನ್ನು ಪಡೆದಿದ್ದಾರೆ PM ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ. ಇದು ಹೊಸ ಉದ್ಯೋಗ ಸೃಷ್ಟಿಗೆ ನಾವು ಕೊಡುವಂತಹ ಪ್ರತ್ಯಕ್ಷ ಸಾಕ್ಷಿ. ಅದೇ ರೀತಿ ಕರ್ನಾಟಕಕ್ಕೆ ಬಂದಾಗ HAL ನಮ್ಮ ಹೆಮ್ಮೆಯ ಸಂಸ್ಥೆ, ಇದನ್ನು ಮುಚ್ಚಿಬಿಡ್ತಾರೆ, ಇದನ್ನು ಖಾಸಗಿಯವರಿಗೆ ಮಾರಿಬಿಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಬಾಯಿ ತೆರೆದ್ರೆ ಇದೇ ಸುಳ್ಳನ್ನು ಹೇಳ್ಕೊಂಡು. ಆದರೆ ಬಹಳ ಖುಷಿಯ ಸಂಗತಿ, 84,000 ಕೋಟಿ ರೂಪಾಯಿನ ಒಪ್ಪಂದ ಒಡಂಬಡಿಕೆ ಈಗಾಗಲೇ HAL ಜೊತೆಗೆ ಆಗಿದೆ, ಪ್ರಪಂಚದ ಬೇರೆ ಬೇರೆ ದೇಶಗಳ ಜೊತೆ. ನಾವು ಯುದ್ಧ ವಿಮಾನಗಳನ್ನು ಸಹ ಇಲ್ಲಿ ತಯಾರು ಮಾಡಿ ರಫ್ತು ಮಾಡೋದಕ್ಕೆ ಮುಂದುವರೆದ ದೇಶಗಳಿಗೆ, ಯಾವುದೋ ಬಡ ದೇಶಗಳಿಗೆ, ಅಂಡರ್ ಡೆವಲಪ್ಡ್ ದೇಶಗಳಿಗಲ್ಲ, ಮುಂದುವರೆದಂತಹ ದೇಶಗಳಿಗೆ, ರಷ್ಯಾ, ಜಪಾನ್ ಇತ್ಯಾದಿ ದೇಶಗಳಿಗೆ ನಮ್ಮ HAL ಸಂಸ್ಥೆ